ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರೋ ಕಬಡ್ಡಿಯ ಇವತ್ತಿನ ಪಾಯಿಂಟ್ಸ್ ಟೇಬಲ್ ಹೇಗಿದೆ, ಬೆಂಗಳೂರು ಬುಲ್ಸ್ ಯಾವ ಪೊಸಿಷನ್ನಲ್ಲಿದ್ದಾರೆ, ಹಾಗೆಯೇ ಟಾಪ್ ರೈಡರ್ಸ್ ಮತ್ತು ಡಿಫೆಂಡರ್ಸ್ ಈವರೆಗೆ ಟಾಪ್ ಲಿಸ್ಟ್ನಲ್ಲಿ ಯಾರಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಪ್ರೋ ಕಬಡ್ಡಿ ಆ್ಯಸ್ ಆಫ್ ನಾವು ಪಾಯಿಂಟ್ಸ್ ಟೇಬಲ್ ಹೇಗಿದೆ ಅಂತ ನೋಡೋದಾದರೆ, ಮೊದಲನೇ ಸ್ಥಾನದಲ್ಲಿ ಪುಣೇರಿ ಪಲ್ಟನ್ ಭದ್ರವಾಗಿದ್ದಾರೆ. 9ರಲ್ಲಿ 6 ವಿನ್ ಆಗೋ ಮುಖಾಂತರ. ಅವರ ಕೆಳಗಡೆ ದಬಾಂಗ್ದಲ್ಲಿ 6ಕ್ಕೆ 6 ವಿನ್ ಆಗಿದ್ದಾರೆ. ಇನ್ನೂ ಕೂಡ ಒಂದು ಮ್ಯಾಚ್ ಕೂಡ ಸೋತಿಲ್ಲ. ಸೊ 9 ಮ್ಯಾಚ್ ಆಗೋ ತನಕ ಅವರ ಮೇಲೆ ಹೋದ್ರೂ ಹೋಗ್ಬೋದು, ಹೇಳೋದಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಮ್ಯಾಚ್ ಮೇಲೆ ಹೋದ್ರೂ ಹೋಗ್ಬೋದು. ಸೊ ಅದಾದ ಬಳಿಕ ಹರಿಯಾಣ ಸ್ಟೀಲರ್ಸ್ 7ರಲ್ಲಿ 5 ವಿನ್ ಆಗಿ ಅವರು ಕೂಡ ಸಖತ್ತಾಗಿರೋ ಪೊಸಿಷನ್ನಲ್ಲಿದ್ದಾರೆ. ತೆಲುಗು ಟೈಟನ್ಸ್ 9ರಲ್ಲಿ 4 ವಿನ್ ಆಗಿದ್ದಾರೆ. ಹಾಗೆಯೇ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮತ್ತು ಮುಂಬೈ 7ರಲ್ಲೇ 4 ವಿನ್ ಆಗಿದ್ದಾರೆ. 5 ಮತ್ತು 6ನೇ ಪೊಸಿಷನ್ನಲ್ಲಿದ್ದಾರೆ. ಬೆಂಗಳೂರು ಬುಲ್ಸ್ 7ನೇ ಪೊಸಿಷನ್ಗೆ ಹೋಗಿದ್ದಾರೆ. 8ರಲ್ಲಿ 4 ವಿನ್ ಆಗೋ ಮುಖಾಂತರ 7ನೇ ಸ್ಥಾನದಲ್ಲಿದ್ದಾರೆ. ಸೊ ಇನ್ನೊಂದು ವಿನ್ ಆದರೆ ಡೈರೆಕ್ಟಾಗಿ ಜಂಪ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಒಳ್ಳೆ ಪೊಸಿಷನ್ನಲ್ಲೇ ಇದ್ದಾರೆ ಇನ್ಫ್ಯಾಕ್ಟು. ಅದಾದ ಬಳಿಕ ತಮಿಳ್ ತಲೈವಾಸ್ 6ರಲ್ಲಿ 3 ವಿನ್ ಆಗಿದ್ದಾರೆ. ಅದಾದ ಬಳಿಕ UP ಯೋಧಾಸ್ 6ರಲ್ಲಿ 2 ವಿನ್ ಆಗಿದ್ದರೆ, ಬೆಂಗಾಲ್ ವಾರಿಯರ್ಸ್ 7ರಲ್ಲಿ 2 ವಿನ್ ಆಗಿದ್ದಾರೆ. ಕೊನೆಯಲ್ಲಿ ಗುಜರಾತ್ ಜೈಂಟ್ಸ್ ಇದ್ದಾರೆ 6ರಲ್ಲಿ 1 ವಿನ್ ಆಗಿ. ಅವರ ಮೇಲೆ ಪಟ್ನಾ ಪೈರೇಟ್ಸ್ 11th ಪೊಸಿಷನ್ನಲ್ಲಿ 6ರಲ್ಲಿ 1 ಮ್ಯಾಚ್ ವಿನ್ ಆಗಿದ್ದಾರೆ. ಸೊ ಈ ರೀತಿ ಕರೆಂಟ್ಲಿ ಪಾಯಿಂಟ್ಸ್ ಟೇಬಲ್ ಇರೋದು. ಸೊ ಬೆಂಗಳೂರು ಬುಲ್ಸ್ 7ನೇ ಸ್ಥಾನದಲ್ಲಿದ್ದಾರೆ ಕರೆಂಟ್ಲಿ. ಮುಂದಿನ ಪಂದ್ಯ ಗುಜರಾತ್ ಜೈಂಟ್ಸ್ ವಿರುದ್ಧ ಇರುತ್ತೆ, ಇದು ಮಂಡೇ ಆಗಿರೋದು. ಸೊ ಅದರಲ್ಲಿ ವಿನ್ ಆದರೆ ಖಂಡಿತವಾಗ್ಲೂ ಮೇಲೆ ಹೋಗ್ಬೋದು ಪಾಯಿಂಟ್ಸ್ ಟೇಬಲಲ್ಲಿ. ಇನ್ನು ಟಾಪ್ ರೈಡರ್ಸ್ನಲ್ಲಿ ಯಾರಿದ್ದಾರೆ ಅಂದರೆ, ಮತ್ತೊಮ್ಮೆ ದೇವಾಂಗ್ ದಲಾಲ್ ಮೊದಲ ಪೊಸಿಷನ್ನಲ್ಲಿದ್ದಾರೆ. ಕೇವಲ 7 ಪಂದ್ಯದಲ್ಲಿ 109 ಪಾಯಿಂಟ್ಸ್ನೊಂದಿಗೆ ಅದ್ಭುತವಾಗಿ ಆಡ್ತಾ ಇದ್ದಾರೆ ದೇವಾಂಗ್ ಅವರು. ಸೊ ಅವ್ರಿಗೆ ಟೀಮ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅವರು ಆ್ಯಸ್ ಅನ್ ಇಂಡಿವಿಜುವಲ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಎಲ್ಲ ಪಂದ್ಯದಲ್ಲೂ ಅಂತಲೇ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿ ನಿತಿನ್ ಧನ್ಕರ್ ಅವರು, ಜೈಪುರ್ ಮೇನ್ ರೈಡರ್, ಅವರು ಕೂಡ ಇದ್ದಾರೆ. 7 ಮ್ಯಾಚ್ನಲ್ಲಿ 87 ರೈಡ್ ಪಾಯಿಂಟ್ಸ್ನೊಂದಿಗೆ. 3ನೇ ಸ್ಥಾನದಲ್ಲಿ ಆಶು ಮಲಿಕ್ ಬರ್ತಾರೆ, 6 ಮ್ಯಾಚ್ನಲ್ಲಿ 77 ರೈಡ್ ಪಾಯಿಂಟ್ಸ್ನೊಂದಿಗೆ. ಇನ್ನೂ ಕೂಡ 6ನೇ ಮ್ಯಾಚ್ ಆಗಿರೋದ್ರಿಂದ ಆಶು ಮಲಿಕ್ ಮೇಲೆ ಬರೋ ಚಾನ್ಸಸ್ ಇರೋದೆ ಖಂಡಿತವಾಗ್ಲೂ. ಅದಾದ ಬಳಿಕ ತೆಲುಗು ಟೈಟನ್ಸ್ನ 2 ರೈಡರ್ಸ್ ಬರ್ತಾರೆ, ಭರತ್ ಹುಡಾ. ಅದಾದ ಬಳಿಕ ವಿಜಯ್ ಮಾಲಿಕ್ 9 ಮ್ಯಾಚ್ನಲ್ಲಿ 74 ಪಾಯಿಂಟ್ಸ್ ಭರತ್ ಹುಡಾ ಆದರೆ 73 ಪಾಯಿಂಟ್ ವಿಜಯ್ ಮಾಲಿಕ್ ಇದ್ದಾರೆ. ಅದಾದ ಬಳಿಕ ಆಯಾನ್ ದೋಚಬ್ ಬರ್ತಾರೆ, ಕೇವಲ 6 ಮ್ಯಾಚ್ ಆಗಿರೋದು, 73 ರೈಡ್ ಪಾಯಿಂಟ್ಸ್ನೊಂದಿಗೆ. ಇನ್ನು ನಮ್ಮ ಅಲಿ ರೇಜಾ ಕೂಡ ಇದ್ದಾರೆ 70 ರೈಡ್ ಪಾಯಿಂಟ್ಸ್ನಲ್ಲಿ 8 ಮ್ಯಾಚ್ನಲ್ಲಿ. ಸೊ ಅದಾದ ಬಳಿಕ ಗಗನ್ ಗೌಡ, ಅರ್ಜುನ್ ದೇಶ್ವಾಲ್ ಮತ್ತು ಶಿವಮ್ ಪಟಾರೆ ಬರ್ತಾರೆ. ಸೊ ಇದು ಟಾಪ್ 10 ರೈಡರ್ಸು ಈವರೆಗೆ ನಡೆದ ಪ್ರೋ ಕಬಡ್ಡಿನಲ್ಲಿ. ಇನ್ನು ಡಿಫೆಂಡರ್ಸ್ನಲ್ಲಿ ಗೌರವ್ ಖತ್ರಿ ಮೊದಲ ಸ್ಥಾನದಲ್ಲಿ ಬರ್ತಾರೆ, 9 ಮ್ಯಾಚ್ನಲ್ಲಿ 30 ಟ್ಯಾಕಲ್ ಪಾಯಿಂಟ್ಸ್ನೊಂದಿಗೆ. ಇನ್ನು ಪುಣೆಯ 3 ಜನ ಸಾಲಾಗಿದ್ದಾರೆ ಅಂತಲೇ ಹೇಳ್ಬೋದು 1, 2, 3ನಲ್ಲಿ. ಸೆಕೆಂಡ್ ಪೊಸಿಷನ್ನಲ್ಲಿ ಗುರ್ದೀಪ್ ಬರ್ತಾರೆ 24 ಟ್ಯಾಕಲ್ ಪಾಯಿಂಟ್ಸ್ನೊಂದಿಗೆ 9 ಪಂದ್ಯದಲ್ಲಿ. ಅದಾದ ಬಳಿಕ ವಿಶಾಲ್ ಭಾರದ್ವಾಜ್ 9 ಮ್ಯಾಚ್ನಲ್ಲಿ 23 ಟ್ಯಾಕಲ್ ಪಾಯಿಂಟ್ಸ್ನೊಂದಿಗೆ 3ನೇ ಸ್ಥಾನದಲ್ಲಿ ಬರ್ತಾರೆ. 4ನೇ ಸ್ಥಾನದಲ್ಲಿ ಆಶೀಶ್ ಇದ್ದಾರೆ ಬೆಂಗಾಲ್ ವಾರಿಯರ್ಸ್ನ 23 ಟ್ಯಾಕಲ್ ಪಾಯಿಂಟ್ನೊಂದಿಗೆ. 6ನೇ ಮ್ಯಾಚ್ ಆಡಿರೋದು ಇವರು. ಸೊ ಇನ್ನು 3 ಮ್ಯಾಚ್ ಪುಣೆ ಥರ ಆಡಿದ್ರೆ ಜಾಸ್ತಿನೇ ಆಗ್ಬೋದು ಇವ್ರದ್ದು ಅಂತ ಅನಿಸುತ್ತೆ. ಅದಾದ ಬಳಿಕ ಜೈದೀಪ್ ಇದ್ದಾರೆ, ಹರಿಯಾಣ ಸ್ಟೀಲರ್ಸ್ ಕ್ಯಾಪ್ಟನ್ನು, 21 ಟ್ಯಾಕಲ್ ಪಾಯಿಂಟ್ನೊಂದಿಗೆ. ಇನ್ನು ರಾಹುಲ್ ಸೇತ್ಪಾಲ್ ಕೂಡ ಇದ್ದಾರೆ, ಹರಿಯಾಣ ಸ್ಟೀಲರ್ಸ್ 21 ಟ್ಯಾಕಲ್ ಪಾಯಿಂಟ್ಸ್ನೊಂದಿಗೆ 7 ಪಂದ್ಯದಲ್ಲಿ. ಇನ್ನು ಫೆಜಲ್ ಅಟ್ರಸಲ್ಲಿ 6ನೇ ಮ್ಯಾಚ್ನಲ್ಲಿ 20 ಪಾಯಿಂಟ್ಸ್. ಹಾಗೆಯೇ ಸುಮಿತ್ ಕೂಡ 6 ಮ್ಯಾಚ್ನಲ್ಲಿ 20. ಇನ್ನು ಬೆಂಗಳೂರಿನ ದೀಪಕ್ ಶಂಕರ್ ಕೂಡ ಇದ್ದಾರೆ 7 ಮ್ಯಾಚ್ನಲ್ಲಿ 20 ಟ್ಯಾಕಲ್ ಪಾಯಿಂಟ್ನೊಂದಿಗೆ. ಲಾಸ್ಟ್ನಲ್ಲಿ ಅಂಕಿತ್ ಇದ್ದಾರೆ 20 ಟ್ಯಾಕಲ್ ಪಾಯಿಂಟ್ ಅವ್ರದ್ದು ಕೂಡ ತೆಲುಗು ಟೈಟನ್ಸ್ ಪರವಾಗಿ. ಸೊ ಇದು ಈವರೆಗಿನ ರೈಡಿಂಗ್ ಹಾಗೂ ಕ್ಯಾಚ್ನಲ್ಲಿ ಡಿಫೆಂಡಿಂಗ್ನಲ್ಲಿ ಯಾರ್ಯಾರು ಟಾಪ್ 10ನಲ್ಲಿ ಇದ್ದಾರೆ ಅಂತ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಬಡ್ಡಿ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಪೋಸ್ಟಿಂಗ್ ಕನ್ನಡ. ಥ್ಯಾಂಕ್ ಯು, ಬಾಯ್.